ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜ್ಯ ಕಾವಂದರನ್ನು ವಂದಿಸಿಕೊಂಡು ಇವತ್ತು ಮುಖ್ಯವಾಗಿ ಭಾಳ ಸಂತಸದಂಥ ವಿಷಯ. ಯಾಕಂತಂದರೆ ಇವತ್ತು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ 78ನೇ ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಮುಳಬಾಗಿಲು ತಾಲೂಕಿನಲ್ಲಿ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ನಮ್ಮ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಮತ್ತು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರುಗಳನ್ನ ಸೇರಿಕೊಂಡು ಮತ್ತು ನಮ್ಮೆಲ್ಲ ತಾಲೂಕಿನ ಸಮಸ್ತ ಕಾರ್ಯಕರ್ತರು ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಸೇರಿಕೊಂಡು ಪೂಜ್ಯರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿ ಅವರಿಗೆ ಒಂದು ಆರೋಗ್ಯ ಆಯುಷ್ಯವನ್ನು ದೇವರು ಇನ್ನಷ್ಟು ಕರುಣಿಸಲಿ ಅನ್ನೋ ದೃಷ್ಟಿಯಿಂದ ನಾವು ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆನಂತರ ನಾವು ಪದ್ಮಘಟ್ಟ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿ, ವಂಸಂದ್ರ ಗ್ರಾಮದಲ್ಲಿ ಗಂಗಮ್ಮ ತಾಯಿ ದೇವರಿಗೆ ಪೂಜಾ ಕಾರ್ಯಕ್ರಮವನ್ನು ಮಾಡಿ, ಮತ್ತು ಹಾಗೆ ದೊಡ್ಡಗುರ್ಕಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿನ ಸ್ಥಳೀಯ ಒಕ್ಕೂಟದವರು ಮತ್ತು ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಪೂಜ್ಯರ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿದ್ದಾರೆ. ಆದ ನಂತರ ನಾವೇನು ಅಂತಂದರೆ ಪೂಜ್ಯರಿಗೆ ಈಗ ನಾವೇನು ಅಂತಂದರೆ ಅತ್ಯಂತ ಒಬ್ಬ ದೈವಿ ಪುರುಷರವರು, ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿ, ಧೀಮಂತ ನಾಯಕರವರು. ಈಗ ಅವರು ಏನು ಅಂತಂದರೆ ಎಲ್ಲ ರೀತಿಯದ್ದು ಸಹ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಏನು ಅಂತಂದರೆ ನಮ್ಮಿಂದ ಅವ್ರಿಗೆ ಕೊಡುವಂಥದ್ದು ಪ್ರೀತಿ ಮಾತ್ರ. ಆ ದೃಷ್ಟಿಯಿಂದ ನಾವು ಇದಕ್ಕೊಂದು ಒಳ್ಳೆಯ ಅರ್ಥ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾಂತರ ಸರ್ಕಲಿನ ಒಂದು ಬುದ್ಧಿಮಾಂದ್ಯ ಶಾಲೆ, ಆಶಾ ಕಿರಣ ಬುದ್ಧಿಮಾಂದ್ಯ ಶಾಲೆ ಅಂದರೆ ತಪ್ಪಾಗ್ಬೋದು, ಒಂದು ದೇವರ ಮಕ್ಕಳಿದ್ದಾಗ ಅವರು ಆ ಒಂದು ಶಾಲೆಯಲ್ಲಿ ನಾವು ಹೋಗ್ಬಿಟ್ಟು ಅವರಿಗೆ ಇವತ್ತಿನ ದಿನದಲ್ಲಿ ನಾವು ಒಂದು ಅನ್ನ ಸಂದರ್ಪಣೆ, ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆಯನ್ನು ನಾವೆಲ್ಲ ಕಾರ್ಯಕರ್ತರು ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳ ಮಿತ್ರರು ಜನಜಾಗೃತರೆಲ್ಲ ಹೋಗಿ ಅವರಿಗೆ ಶುಭಾಶಯಗಳನ್ನ ಕೋರಿ ಅವರಿಗೊಂದು ಅನ್ನ ಸಂದರ್ಪಣೆಯನ್ನು ನಾವು ಮಾಡಿದ್ವಿ. ಅನೇಕ ನಮ್ಮ ಕಾರ್ಯಕ್ರಮಗಳಿದೆ. ಈಗ ನವಚೇತನ ಕಾರ್ಯಕ್ರಮದಲ್ಲಿ ನಾವು ಬುದ್ಧಿಮಾಂದ್ಯ ಇಂಥ ಶಾಲೆಗಳಿಗೆ ಅಲ್ಲಿ ಸಲಕರಣೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಈಗ ಆ ಒಂದು ಶಾಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಏನು ಅಂತಂದರೆ ಅವರು ದೇವರು ಮಕ್ಕಳು. ಯಾಕಂದರೆ ನಾವೀಗ ಎಲ್ಲ ಬುದ್ಧಿ ಅಂತಾರೆ ಮನುಷ್ಯರು, ನಾವೀಗ ಕೆಲವೊಂದು ತಪ್ಪನ್ನು ಮಾಡ್ತೀವಿ. ಅವ್ರೇನಾದರೂ ಮಾನಸಿಕವಾಗಿ ಅವ್ರಿಗೆ ಪಾಪ ಸ್ಥಿತಿ ಮಿತಿ ಇಲ್ಲದ ಕಾರಣದಲ್ಲಿ ದೇವರಾಗಿ ನಾವೆಲ್ಲರೂ ನೋಡ್ತೀವಿ. ಆ ದೃಷ್ಟಿಯಿಂದ ಆ ಒಂದು ಶಾಲೆಯಲ್ಲೇ ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ ನಾವು ಕಾರ್ಯಕರ್ತರೆಲ್ಲ ಚರ್ಚೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ನಾವು ಈ ಕಾರ್ಯಕ್ರಮನ ಮಾಡಿದ್ವಿ. ಭಾಳ ಯಶಸ್ವಿಗೆ ಅಲ್ಲಿನ ಶಾಲಾ ಸಮಿತಿಯವರು ಸಹ ಒಳ್ಳೆ ನಮಗೆ ಸಹಕಾರನ ಕೊಟ್ಟರು. ಮತ್ತು ನಮ್ಮ ಪದಾಧಿಕಾರಿ ಮಿತ್ರರು ಯಾರು ಜನಜಾಗೃತಿ ವೇದಿಕೆಯರು ಇರ್ಬೋದು, ಮತ್ತು ಅಲ್ಲಿನ ಒಕ್ಕೂಟದವ್ರು ಇರ್ಬೋದು, ಮತ್ತೆಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಒಳ್ಳೆ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಿದ್ವಿ ಅನ್ನೋದಕ್ಕೆ ಸಂತೋಷ ಪಡ್ತಾ ಇದೆ. ಮತ್ತು ನಾವೆಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನಜಾಗೃತಿ ವೇದಿಕೆಯ ಪರವಾಗಿ ಮತ್ತು ನಮ್ಮ ಒಕ್ಕೂಟದವರ ಪರವಾಗಿ, ಎಲ್ಲ ಸ್ವಸಹಾಯ ಸಂಘಗಳ ಪರವಾಗಿ, ಎಲ್ಲ ಕಾರ್ಯಕರ್ತರ ಮಿತ್ರರ ಪರವಾಗಿ ಮತ್ತೊಮ್ಮೆ ನಾವು ಪೂಜಾರಿಗೆ ವಿಶೇಷವಾದಂಥ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಅರ್ಪಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.